ನಮಸ್ಕಾರ ಎಲ್ಲರಿಗೆ ಸರ್ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಪ್ರಿವ್ಯೂ ಬಗ್ಗೆ ಮಾತನಾಡುವ ಮುಂಚೆ ಒಂದು ಹೇಳ್ತೇನೆ ನೋಡಿ, ಈ ಚಾನಲ್ನ ಪೋಸ್ಟ್ ಸೆಕ್ಷನ್ ಏನಿದೆ ಅಲ್ಲಿ ದಯವಿಟ್ಟು ಈಗಲೇ ಪ್ರೆಡಿಕ್ಟ್ ಮಾಡಬೇಡಿ. ನಾನು ಒಂದು ಪೋಲ್ ಹಾಕಿದ್ದೆ ಯಾವ ಟೀಮ್ ವಿನ್ ಆಗ್ತದೆ ಅಂತ. ಅದರಲ್ಲಿ ಪಾಪ ಆಲ್ರೆಡಿ ಅದರದ್ದು ಕಮೆಂಟ್ ಸೆಕ್ಷನ್ ಎಲ್ಲ ಫಸ್ಟ್ ಇನ್ನಿಂಗ್ ಸ್ಕೋರ್ ಹಾಕ್ತಾ ಇದ್ದಾರೆ ನೋಡಿ. 6 ಗಂಟೆಗೆ ಪ್ರತಿದಿನ 6 ಗಂಟೆಗೆ ನಾನೊಂದು ಕ್ವಶನ್ ಕೇಳ್ತೇನೆ, ಪ್ರೆಡಿಕ್ಟ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಅಂತ. ಅದು 6ರಿಂದ 7:30 ತನಕ ಓಪನ್ ಇರ್ತದೆ ಅಂತಂದರೆ ನಾನು ಅಲ್ಲಿಯ ತನಕದ ಕಮೆಂಟ್ ನಾನು ನೋಡ್ತೇನೆ. ಸೊ 6 ಗಂಟೆಗೆ ನೀವು ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕರೆಕ್ಟ್ 7:30ಗೆ ನಿಮ್ಮ ಕಮೆಂಟ್ಗಳ ಉತ್ತರಗಳನ್ನು ನಾನು ಸ್ಕ್ರೀನ್ಶಾಟ್ ತಗೊಳ್ತೇನೆ. ಬೇರೆ ಪಾಪ ಎಲ್ಲ ನಮ್ಮದು ನಿನ್ನೆಯ ವೀಡಿಯೋಗೂ ಪಾಪ ಜನ ಎಲ್ಲ ಕಮೆಂಟ್ ಆಗ್ತಾ ಇದ್ದಾರೆ ಇವತ್ತಿನ ಮ್ಯಾಚಿನ ಫಸ್ಟ್ ಇನ್ನಿಂಗ್ ಸ್ಕೋರು. ಬೇಡ, ಅಷ್ಟು ನೀವು ರಿಸ್ಕ್ ತಗೊಳ್ಬೇಡಿ, ನನಗೆ ಸರಗಳಾಗ್ತದೆ ಎಲ್ಲಿ ನೋಡೋದು ಅಂತ. ನಾನೊಂದು ಪೋಲ್ ಹಾಕ್ತೇನೆ, ಕರೆಕ್ಟ್ 6 ಗಂಟೆಗೆ ಪೋಲ್ ಹಾಕ್ತೇನೆ. ಆ್ಯಂಡ್ ಇವತ್ತಿನ ಮ್ಯಾಚ್ ಪಂಜಾಬ್ ವರ್ಸಸ್ ಗುಜರಾತ್, ಪಂಜಾಬ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಚಂಡೀಗಢಲ್ಲಿ ಆಗ್ತಿರುವಂತಹ ಮ್ಯಾಚ್. ಇದು ಎರಡೂ ತಂಡಗಳಿಗೆ, ಎಸ್ಪೆಷಲಿ ಶ್ರೇಯಸ್ ಅಯ್ಯರ್ ಹಾಗೂ ಗಿಲ್ಗೆ ಇದು ಪ್ರತಿಷ್ಠೆಯ ಪಂದ್ಯ. ಯಾಕೆ ಪ್ರತಿಷ್ಠೆಯ ಪಂದ್ಯ? ಇವರಿಬ್ಬರು ಕೂಡ ಚಿತ್ರನ ಪ್ಲೇಯರ್ಸ್, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ಇವರಿಬ್ಬರು ಕೂಡ ಭಾರತದ T20 ವರ್ಲ್ಡ್ ಕಪ್ ಇದರಲ್ಲಿ ಸ್ಥಾನ ಪಡೆದುಕೊಂಡಿರಲಿಲ್ಲ. ಎಸ್ಪೆಷಲಿ ಗಿಲ್ ಅವರಂತೂ ತಂಡದ ಉಪನಾಯಕ ಆಗಿ ಮತ್ತೆ ತಂಡದಿಂದ ಕೈ ಬಿಟ್ಟಿದ್ರು. ಅದು ಒಂಥರೀಗ ಅವರಿಗೆ ಜಿದ್ದಿಗೆ ಈಗ ಬಂದಿದ್ದಾರೆ ಅವರಿಗೆ ಅಂದರೆ ಒಂದು ಪಾಯಿಂಟ್ ಪ್ರೂವ್ ಮಾಡಬೇಕು. ಏನಂತಂದರೆ ನಾನು ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್, ನಾನು ಸ್ಟ್ರೈಕ್ ರೇಟ್ ಅಷ್ಟು ಒಳ್ಳೆ ಇರ್ತದೆ, ಆ ಥರ ಈ ಥರ ಅಂತ ಪಾಯಿಂಟ್ ಪ್ರೂವ್ ಮಾಡಬೇಕು ಈ IPL ಸೀಸನಲ್ಲಿ. ಹಾಗೆಯೇ ಶ್ರೇಯಸ್ ಅಯ್ಯರ್ ಅವರಿಗೆ ಏನಂತಂದರೆ ನಾನು ಪಂಜಾಬ್ಗೆ ಒಂದು ಟೈಟಲ್ ವಿನ್ ಮಾಡಿಸಿ ಕೊಡಬೇಕು ಅಂತ. ಯಾಕಂತಂದರೆ ಡೆಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಡೆಲ್ಲಿಯನ್ನು ಫೈನಲಿಗೆ ತೆಗೆದುಕೊಂಡು ಹೋಗಿದ್ರು. ಅದಾದಮೇಲೆ KKR ಕ್ಯಾಪ್ಟನ್ ಆದರು, KKRನ ಚಾಂಪಿಯನ್ ಮಾಡಿದರು. ಪಂಜಾಬಿದ ಕ್ಯಾಪ್ಟನ್ ಆದರು, ಫೈನಲಿಗೆ ತೆಗೆದುಕೊಂಡು ಹೋದರು. ಲಾಸ್ಟ್ ಟೈಮ್ ಫೈನಲಲ್ಲಿ ಎಡವಿದ್ರು, ಈ ಸಲ ಎಡವಬಾರ್ದು. ಹಾಗೆಯೇ ಅವ್ರಿಗೆ ಏನಂತಂದರೆ ನಾನು ಕೂಡ T20 ಸ್ಕ್ವಾಡಿಗೆ ಸಿಲೆಕ್ಟ್ ಆಗಬೇಕು ಅನ್ನುವಂತಹ ಒಂದು ಇಂಡಿಯನ್ T20 ಸ್ಕ್ವಾಡಿಗೆ ಸಿಲೆಕ್ಟ್ ಆಗಬೇಕು ಅನ್ನುವಂತಹ ಒಂದು ಮನೋಭಾವ ಇದ್ದೇ ಇರ್ತದೆ. ಸೊ ಆದ್ದರಿಂದ ಇವರಿಬ್ಬರಿಗೂ ಕೂಡ ಇದು ಪ್ರತಿಷ್ಠೆಯ ಸೀಸನ್, ಮೋರ್ ದೆನ್ ಎನಿಥಿಂಗ್ ಪ್ರತಿಷ್ಠೆಯ ಪಂದ್ಯ. ಆ್ಯಂಡ್ ಗುಜರಾತಿದ ಬಗ್ಗೆ ಮಾತಾಡೋದಿದ್ರೆ ಇವ್ರದ್ದು +A ಟಾಪ್ 3, -A ಟಾಪ್ 3. ಯಾಕಂತಂದರೆ ನಾನು ಇಂಡಿವಿಜುವಲ್ ಟೀಮ್ ಪ್ರಿವ್ಯೂ ಅಲ್ಲೂ ಕೂಡ ಹೇಳಿದ್ದೇನೆ, ಲಾಸ್ಟ್ ಸೀಸನ್ ಸಾಯಿ ಸುದರ್ಶನ್, ಗಿಲ್ ಮತ್ತು ಬಟ್ಲರ್ ಅವರು ಓವರಾಗಿ ಕನ್ಸಿಸ್ಟೆಂಟಾಗಿ ಕ್ಲಿಕ್ ಆಗಿದ್ದರಿಂದಾಗಿ ಉಳಿದಂಥ ಪ್ಲೇಯರ್ಸ್ಗೆ ಸರಿಯಾಗಿ ಬ್ಯಾಟಿಂಗ್ ಅವಕಾಶವೇ ಸಿಕ್ಕಿರಲಿಲ್ಲ. ಸೊ ಆವಾಗ ಏನಾಗ್ತದೆ, ಮಸ್ಟ್ ಆ್ಯಂಡ್ ಶುಡ್ ವಿನ್ ಮ್ಯಾಚಲ್ಲಿ ಇವ್ರು ಏನಾದರೂ 3 ಜನ ಕೈ ಎತ್ತಿದರೆ ಉಳಿದ ಪ್ಲೇಯರ್ಸ್ಗೆ 2 ತಿಂಗಳಲ್ಲಿ ಕರೆಕ್ಟಾಗಿ ಬ್ಯಾಟಿಂಗೇ ಸಿಗದೆ ಆಲ್ ಆಫ್ ಅ ಸಡನ್ ಆಡು ನೀನು ವಿನ್ ಮಾಡಿಸು ಅಂತಂದರೆ ಕಷ್ಟ ಆಗ್ತದೆ. ಈ ಸೀಸನ್ ಹಾಗೆ ಆಗದಿರಲಿ. ಗುಜರಾತ್ ಅಂತಲ್ಲ, ಯಾವುದೇ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಓವರಾಗಿ ಕ್ಲಿಕ್ ಆಗಬಾರ್ದು. ಆವಾಗ ಮಿಡ್ಲ್ ಆರ್ಡರ್ ಮತ್ತು ಫಿನಿಷರ್ಸಿಗೆ ಭಾರಿ ಟೆನ್ಷನ್. ಅವ್ರಿಗೆ ಮ್ಯಾಚ್ ಪ್ರಾಕ್ಟೀಸ್ ಸಿಗದೆ, ನೀವು ಬೇರೆ ನಿಮ್ಮದು ಟೀಮ್ ಅವ್ರ ಜೊತೆ ಆಡೋದಕ್ಕೂ ಆ್ಯಕ್ಚುಯಲ್ ಮ್ಯಾಚಲ್ಲಿ ಆಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಥರ ಮ್ಯಾಚ್ ಪ್ರಾಕ್ಟೀಸ್ ಸಿಗೋದಿದ್ದಾಗ ಭಾರಿ ರಗಳೆ ಆಗ್ತದೆ. ಐ ಹೋಪ್ ಇವರು ಓವರಾಗಿ ಕ್ಲಿಕ್ ಆಗಿರಲಿ. ಗಿಲ್, ಸಾಯಿ ಸುದರ್ಶನ್, ಬಟ್ಲರ್ ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಲಿ, ಚೆಂದ ಮಾಡಿ ಆಡಲಿ. ಬಟ್ ಬೇರೆಯವ್ರಿಗೆ ಅವಕಾಶ ಸಿಗಲಿ ಕರೆಕ್ಟಾಗಿ. ಆ್ಯಂಡ್ ನಾನು ಜೆನ್ಯೂನ್ ಆಗಿ ನನಗೆ ಏನಂತ ತೆವಾಟಿಯಾಗೆ ಚಾನ್ಸ್ ಸಿಗಬೇಕು. ಒಳ್ಳೆ ಪ್ಲೇಯರ್, ತುಂಬ ಕ್ಯಾಲಿಬರ್ ಇದೆ. ಪಾಪ ಕರೆಕ್ಟಾಗಿ ಅವ್ರನ್ನ ಯುಟಿಲೈಸ್ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಗುಜರಾತಿಗೆ. ಆ್ಯಂಡ್ ಐ ಹೋಪ್ ಅವರಿಗೆ ಚಾನ್ಸ್ ಸಿಕ್ಕಿ ಈ ಸೀಸನ್ ಚೆಂದ ಮಾಡಿ ಆಡಲಿ. ಹೇಗೆ ನಾವು ರಿಂಕು ಸಿಂಗ್ ಅವರಿಗೆ ಹೇಳ್ತಿದ್ದೇವಲ್ಲ ಅಪ್ ದ ಆರ್ಡರ್ ಬರಬೇಕಂತ. ಸೊ ತೆವಾಟಿ ಅವರು ಎಲ್ಲಿಯಾರು ಅಪ್ ದ ಆರ್ಡರ್ ಬಂದು ಅವರಿಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ನಂಗೆ ಭಾರಿ ಖುಷಿ ಆಗ್ತಿದೆ. ಅವ್ರು ಚೆಂದ ಮಾಡಿ ಆಡಿದ್ರೆ ಖುಷಿ ಆಗ್ತದೆ, ಇಲ್ಲ ಇದ್ರೆ ತಲ್ಲಿ ಎಲ್ಲ ಹಾಳಾಗಿ ಹೋಗ್ತದೆ. ಆ್ಯಂಡ್ ನಾವು ಪ್ರಾಕ್ಟೀಸ್ ಮ್ಯಾಚ್ ಕೆಲವೊಂದೆಲ್ಲ ವಿಡಿಯೋ ನೋಡ್ತಾ ಇದ್ದೆ. ಈ ಗ್ಲೆನ್ ಫಿಲಿಪ್ಸ್ ಲೆಫ್ಟ್ ಹ್ಯಾಂಡಲ್ಲೆಲ್ಲ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ ಮಾರ. ಲೆಫ್ಟ್ ಹ್ಯಾಂಡಲ್ಲಿ ಅಂದರೆ ಸ್ವಿಚ್ ಹಿಟ್ ಅಲ್ಲ, ಲಿಟ್ರಲಿ ಲೆಫ್ಟ್ ಹ್ಯಾಂಡಲ್ಲೇ ಆಡ್ತಾ ಇದ್ದಾರೆ. ಸೊ ಈ ಮನುಷ್ಯ ಅಂದರೆ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟಿಗೆ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟು. ಆ್ಯಂಡ್ ಈ ಕಡೆ ಪಂಜಾಬ್ ಕಿಂಗ್ಸ್ ಬರೋದಿದ್ರೆ ವರ್ಲ್ಡ್ ಕ್ಲಾಸ್ ಆಲ್ರೌಂಡರ್ಸನ್ನು ಹೊಂದಿರುವಂಥ ತಂಡ ಫಾರ್ ಶೋರ್ ಪಂಜಾಬ್ ಕಿಂಗ್ಸ್. ಮಾರ್ಕೋ ಆ್ಯನ್ಸನ್ ಆಗಿರ್ಬೋದು, ಸ್ಟಾಯ್ನಿಸ್ ಆಗಿರ್ಬೋದು, ಅಜ್ಮತುಲ್ಲಾ ಒಮರ್ಜಾಯ್ ಆಗಿರ್ಬೋದು, 3 ಪ್ರಾಪರ್ ಆಲ್ರೌಂಡರ್ಸ್. ಆಯಿತು, ಸ್ಟಾಯ್ನಿಸ್ ಅಷ್ಟೇನು ಬಾಲ್ ಹಾಕೋದಿಲ್ಲ ಅಂತಲೇ ಇಟ್ಕೊಳ್ಳಿ. ಬಟ್ ಮಾರ್ಕೋ ಆ್ಯನ್ಸನ್ ಮತ್ತು ಅಜ್ಮತುಲ್ಲಾ ಒಮರ್ಜಾಯ್ ಇವರಿಬ್ಬರು ಕೂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅಂತ ಬಂದಾಗ ಇಬ್ಬರು ಕೂಡ 4 ಓವರ್ ಹಾಕ್ಬೋದು. ಬ್ಯಾಟಿಂಗ್ ಕೂಡ ಸೂಪರ್ ಬ್ಯಾಟ್ಸ್ಮನ್ ಅವರಿಬ್ಬರು ಕೂಡ. ಸೊ ಆದ್ದರಿಂದ ಇವರಿಗೆ ಆಲ್ರೌಂಡರ್ ಆಪ್ಷನ್ ಜಾಸ್ತಿ ಇರೋದ್ರಿಂದಾಗಿ ಬೌಲರ್ಸು ಮತ್ತು ಬ್ಯಾಟ್ಸ್ಮನ್ ಹಾಗೆ ನೋಡ್ಲಿಕ್ಕೆ ಹೋದರೆ ಮೋಸ್ಟ್ ಬ್ಯಾಲೆನ್ಸ್ ಇರುವಂಥ ಸ್ಕ್ವಾಡ್ ಅಂತ ಅನ್ನಿಸ್ತದೆ. ಇವರಿಬ್ಬರು ಯಾವ ಥರ ಇವತ್ತು ಜಿದ್ದಿಯಾಗಿ ಆಡ್ತಾರೆ ಅಂತ ನಾನು ಕಾದು ನೋಡ್ತಾ ಇದ್ದೆ. ನನಗೆ ಅನಿಸೋದು ಈಗ 3 ಮ್ಯಾಚ್ ಆಯಿತು, 3 ಮ್ಯಾಚ್ ಆಲ್ಮೋಸ್ಟ್ ಒನ್ ಸೈಡೆಡ್ ಮ್ಯಾಚ್ ಆಯಿತು. ಇನ್ನು RCB 15.4 ಓವರ್ಸಲ್ಲೇ SRH ಅನ್ನು ಹೊಡೆದು ಹಾಕಿದ್ರು. ಮುಂಬೈ ಅವರು 220 ಟಾರ್ಗೆಟ್ ಇದ್ದರೂ ಕೂಡ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದರು. ಅದು ಸಹ
ಏನು ಆರಾಮಾಗಿ ಹೊಡೆದು ದಾಟ್ ಅಂತ ಹೊಡೆದು ಬಿಸಾಕಿದ್ರು. ನಿನ್ನೆದಂತೂ CSK ಮತ್ತು ರಾಜಸ್ಥಾನ ಅಂತೂ ಲಿಟ್ರಲಿ ಒನ್ ಸೈಡೆಡ್ ಮ್ಯಾಚ್. CSKಯಿಂದ ಏನು ಫೈಟೇ ಇರಲಿಲ್ಲ. ಇವತ್ತು ಒಂದು ರೇಂಜ್ಗೆ ಫೈಟ್ ಇರ್ಬೋದು ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಬಟ್ ಯಾವ ತಂಡ ವಿನ್ ಆಗ್ತದೆ ಅಂತ ನನಗೆ ಹೇಳಲಿಕ್ಕೆ ನಿಜವಾಗ್ಲೂ ಆಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಒಂದು ಪೋಲ್ ಹಾಕಿದ್ದೆ, ಎಲ್ಲ ಒಂದು 80% ಜಾಸ್ತಿ ಜನ ಪಂಜಾಬ್ ವಿನ್ ಆಗ್ಬೋದು ಅಂತ ವೋಟ್ ಹಾಕಿದ್ದಾರೆ. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ದಾರೆ. ಸೊ ಪಂಜಾಬಿಗೆ ರೈಟ್ ನಾವು ವಿಡಿಯೋ ಮಾಡ್ತಿದ್ದಾಗ 83% ಪೀಪಲ್ ಪಂಜಾಬ್ ವಿನ್ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಜನರ ಪ್ರಕಾರ ಪಂಜಾಬ್ ಇಸ್ ದಿ ಕ್ಲಿಯರ್ ಫೇವ್ರೇಟ್ಸ್. ಇವತ್ತಿನ ಮ್ಯಾಚ್ ವಿನ್ ಆಗೋದು ಕ್ಲಿಯರ್ ಫೇವ್ರೇಟ್ ಜನರ ಪ್ರಕಾರ, ಎಸ್ಪೆಷಲಿ ನಮ್ಮ ಚಾನಲ್ನ ಜನರ ಪ್ರಕಾರ ಪಂಜಾಬ್ ಕ್ಲಿಯರ್ ಫೇವ್ರೇಟ್ಸ್ ಅಂತ ಅಂದ್ಕೊಂಡಿದ್ದಾನೆ. ಸೊ ಗುಜರಾತ್ ಈ ಒಂದು ಲೆಕ್ಕಾಚಾರವನ್ನು ಗುಜರಾತ್ ಉಲ್ಟಾ ಪಲ್ಟ ಮಾಡ್ತದೆ ಅಂತ ನೋಡುವ. ಸೊ ನಾನು ಪರ್ಸ್ನಲಿ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಈ ಸೀಸನ್ ಹೇಗೆ ಆಡ್ತಾರೆ ಅಂತ ನಾನು ಕಾಯ್ತಾ ಇದ್ದೇನೆ. ಆ್ಯಂಡ್ ನಂಗೆ ಗಿಲ್ ಮೇಲೆ ಒಂಚೂರು ಸಾಫ್ಟ್ ಕಾರ್ನರ್ ಉಂಟು. ಗಿಲ್ ಕ್ಲಿಕ್ ಆಗ್ತಾರೆ ಈ IPL ಸೀಸನ್ಗೆ. ಗಿಲ್ ಏನವನು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆಯಪ್ಪ ನನಗೆ. ನಿಮ್ಗೇನು ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸಂಜೆ 6 ಗಂಟೆಗೆ ಪೋಸ್ಟ್ ಸೆಕ್ಷನ್ ನೋಡಿ, ಅಲ್ಲಿ ನಾನು ಕೇಳಿರ್ತೇನೆ ಪ್ರೆಡಿಕ್ಟ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಅಂತ. ಸೊ ಅಲ್ಲಿ ನೀವು ಪ್ರೆಡಿಕ್ಟ್ ಮಾಡಿ, ಫಸ್ಟ್ ಇನ್ನಿಂಗ್ಸ್ ಸ್ಕೋರನ್ನು ಪ್ರೆಡಿಕ್ಟ್ ಮಾಡಿದಾಯಿತು. 7:15 ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ತೇನೆ. ಯಾರ ಉತ್ತರ ಫಸ್ಟ್ ಇನ್ನಿಂಗ್ಸ್ ಸ್ಕೋರಿಗೆ ಹತ್ತಿರ ಇರ್ತದೆ ಅಥವಾ ಎಕ್ಸಾಕ್ಟ್ ಇರ್ತದೆ ಅವರ ಹೆಸರನ್ನು ನಾನು ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೇನೆ. ಸರಿಯಾಗಿ ಬರುವ. ನಮಸ್ಕಾರ.